ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಲಾಠಿ ಪ್ರಹಾರ ಆಗಿತ್ತು. ಈ ಕುರಿತಂತೆ ಇವತ್ತು ಕೂಡ ರಾಜ್ಯಾದ್ಯಂತ ಏನು ಶ್ರೀಗಳು ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶಾಸಕರಾಗಿರುವಂಥ ಸಿದ್ದು ಸೌದಿ ಇರುವಂಥದ್ದು, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಲಾಠಿ ಪ್ರಹಾರ ಆಗಿರುವಂಥದ್ದು ಈ ಬಗ್ಗೆ ಇವತ್ತು ಕೂಡ ಶ್ರೀಗಳು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ, ಏನು ಹೇಳ್ತೀರಿ ಸರ್? ಇವತ್ತು ಕರೆದಂಥ ಹೋರಾಟದಲ್ಲಿ ನಾನು ಭಾಗಿಯಾಗ್ತೀನಿ. ಲಾಠಿ ಚಾರ್ಜ್ ಮಾಡಿದ್ದು ಖಂಡನೀಯ. ಒಂದು ಲಿಂಗಾಯತ ವೀರಶೈವ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರಂದ್ರೆ ಖಂಡನೀಯ. ಬಂದು ಭೇಟಿಯಾಗಿ ಅರ್ಜಿ ತೊಗೊಂಡು ಮಾತಾಡಬೇಕಾಗಿತ್ತು. ಅದಾಗದೆ 2A ಆಗದಿದ್ರೆ ಹಿಂದಿನ ಸರ್ಕಾರ 2D ಕೊಟ್ಟಿತ್ತು, ಅದನ್ನಾರು ಕೊಡ್ತೀನಂತ ಹೇಳಬೇಕಾಗಿತ್ತು. ಯಾವುದೂ ಕೊಟ್ಟಿಲ್ಲ. ಸಿದ್ದರಾಮಯ್ಯನ ಸರ್ಕಾರ ಲಿಂಗಾಯತ ವಿರೋಧಿ ಸರ್ಕಾರ. ಲಿಂಗಾಯತರ ಎಲ್ಲರೂ ಈ ಬರುವಂಥ ಸಂದರ್ಭದಲ್ಲಿ ಪಾಠ ಕಲಿಸ್ಬೇಕನ್ನುವಂಥ ನಾ ಲಿಂಗಾಯತ ಸಮಾಜಕ್ಕೆ, ವೀರಶೈವ ಸಮಾಜಕ್ಕೆ ಒತ್ತಾಯ ಮಾಡಿ. ಸಿಟ್ಟು ಸಿದ್ದರಾಮಯ್ಯಗೆ ಯಾಕೆ ಅಷ್ಟೊಂದು ದರ್ಪ ಅಂತ? ಎಲ್ಲಿ ತನ್ನ ಸಮುದಾಯದ ರಿಸರ್ವೇಷನ್ ಕಮ್ಮಿ ಆಕೈತೆ ಅನ್ನುವಂಥ ದುರಾಶೆ ಅದ, ದುರ್ಭಾವನೆ ಅದ. ಇದನ್ನೇ ಮತ್ತೊಬ್ರು ಯಾರ ಸಮಾಜದವ್ರು ಮಾತಾಡಲಿ ಹೋಗಿ ಬೆನ್ನತ್ತಿ ಕೊಡ್ತಾನೆ, ಅಲ್ಪಸಂಖ್ಯಾತರ ಮಾಡಲಿ ಓಡಿ ಕೊಡ್ತಾ ಹೋಗ್ತಾನೆ. ಅದರ ಲಿಂಗಾಯತರ ಮ್ಯಾಗ ದ್ವೇಷ ಅದಾವು. ಪ್ರತಿಭಟನೆಗೆ ಅನುಮತಿ ಕೊಡೋ ವಿಚಾರದಲ್ಲಿಯೂ ಪರದಾಡಿದ್ರು, ಮಾಡಿದ್ರು. ಯತ್ನ ಮಾಡಿ ಅನೇಕ ಜನರನ್ನ ಅಲ್ಲಿ ನಾಕಾದಾಗ ಹಿಡಿದಿಟ್ರು. ಭಾಳ ಜನ ಬರ್ತಿದ್ರು, ಎಲ್ಲ ಗಾಡಿಗಳು ಬಂದ್ ಮಾಡಿದರು. ಅದನ್ನು ಸಹಿತ ಡಿಸ್ಟರ್ಬ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಸರ್ಕಾರದ ಪ್ರತಿನಿಧಿಗಳು ಒಂದಷ್ಟು ಮಂದಿ ಸಚಿವರಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ 12, BJPಯಲ್ಲಿ 20 ಜನ ಪಂಚಮಸಾಲಿ ಇದ್ದಾರೆ. ಆದರೂ ಕೂಡ ಇಷ್ಟೊಂದು ಪರದಾಡ್ಬೇಕಾ ಸಮಾಜ? ಅಲ್ಲ, ಈ ಕೂತು ಮಾತಾಡಬೇಕು. ಮೀಟಿಂಗ್ ಕರೆದು ಮೊದಲ ಸ್ವಾಮಿಗಳನ್ನ ಮುಖಂಡರನ್ನ ಕರೆದು ಮೀಟಿಂಗ್ ಮಾಡಿ ಶಾಸಕರನ್ನ ಕರೆದು ಅಟ್ರೂ ಏನು ಸಾಧ್ಯ ಐತಪ್ಪ ಅದನ್ನು ಹೇಳ್ಬೇಕು. ನಮ್ಮ ಸರ್ಕಾರ ಹೇಳಿತ್ತಲ್ಲ, ಬೊಮ್ಮಾಯಿ ಸರ್ಕಾರ ಅದನ್ನು ಮಾಡಿದ್ರು. ಅವರ ಆಲೋಚನೆ ಮಾಡಿ ಇದು ಮಾಡಿ 2Aದವ್ರಿಗೆ ತೊಂದರೆ ಆಗಲ್ದಂಗೆ 2D ಮಾಡಿ ಕೊಟ್ಟಿದ್ರು 7%. ಮತ್ತು ಒಂದು ಸಮುದಾಯಕ್ಕೆ 2-3 ರಿಸರ್ವೇಷನ್ ಕೊಡೋಕ್ಕೆ ಇವರಿಗೆ ತೊಂದರೆ ಇಲ್ಲ. ಲಿಂಗಾಯತರಿಗೆ ಮಾತ್ರ ರಿಸರ್ವೇಷನ್ ಕೊಡೋಕ್ಕೆ ಇವ್ರಿಗೆ ಅಗದಿ ದುಃಖ ಆಗ್ತದೆ. ಅಂಥ ಒಂದು ಲಿಂಗಾಯತಿ ವಿರೋಧಿ ನೀತಿಯನ್ನು ಈ ರಾಜ್ಯ ಸರ್ಕಾರ ಅನುಭವಿಸ್ತದೆ. ಮತ್ತು ಅವ್ರ ಪಕ್ಷದಾಗೂ ಅದಾರ, ಮಂತ್ರಿಗಳದಾರ, ಶಾಸಕರದಾರ, ಅವ್ರಿಗೆ ಎಚ್ಚರ ಹಾಕಬೇಕು, ಒತ್ತಾಯ ಮಾಡ್ಬೇಕು. ಮಾಡ್ತಾ ಇಲ್ಲ ಅವರು. ನಾವು ಬಾವಿಗೆ ಬಿದ್ದಾಗ ಅವ್ರು ಯಾರೂ ಬರಲಿಲ್ಲ ಕಾಂಗ್ರೆಸ್ದವ್ರು. ಅದು ಖಂಡನೀಯ. ಸಮಾಜದ ಸರ್ಕಾರದಲ್ಲಿ ಈ ರೀತಿ ಆಗಿಲ್ಲ, ಇದೊಂದು ರೀತಿ ತುಗಲಕ್ ಸರ್ಕಾರ ಅಂತೇಳಿ ಅಶೋಕ್ ಅವರು ಹೇಳ್ತಿದ್ದಾರೆ. ಮತ್ತು ಹಿಟ್ಲರ್ ಸರ್ಕಾರನೇ ಇದು. ದೌರ್ಜನ್ಯ ಎಸಗೋದು, ದಬ್ಬಾಳಿಕೆ ಮಾಡುವಂಥ ಸರ್ಕಾರ ಇದು ಲಿಂಗಾಯತರ ಮ್ಯಾಗ. ಕೊನೆಯದಾಗಿ ಸರ್, ಈಗ ಸಚಿವರಿದ್ದಾರೆ, ಹಿಂದೆ ಸಮಾಜದ ಲಾಭವನ್ನು ಪಡೆದಂಥ ಶಾಸಕರು, ಸಚಿವರು ಯಾರು ಕೂಡ ಮಾತಾಡ್ತಿಲ್ಲ. ಏನದು ಕಾನೂನು ಕ್ರಮ ಕೈಗೆತ್ತಿಕೊಂಡ್ರ ಮೇಲೆ ಕ್ರಮ ಆಗತ್ತಂತೇಳಿ ವಿಜಯಾನಂದ ಕಾಶ್ಯಪ್ನವ್ರು ಹೇಳಿದ್ದಾರೆ. ನೋಡ್ರಿ, ವಿಜಯಾನಂದ ಕಾಶ್ಯಪ್ನವ್ರು ರಾಷ್ಟ್ರೀಯ ಅಧ್ಯಕ್ಷ. ಬಂದು ಬೆಂಬಲ ಮಾಡಬೇಕಾಗಿತ್ತು, ಬರ್ತಾ ಇಲ್ಲ. ಯಾಕಂದ್ರೆ ಹೊಳಿ ದಾಟಿದಾರಲ್ಲ, ಅಂಬಿಗಾನ ಮಿಂಡಾದ್ರೆ ಈಗ ಹೊಳಿ ದಾಟದ ಬಳಕ ಸಮಾಜಕ್ಕೆ ದ್ರೋಹ ಮಾಡುವಂಥ ಕೆಲಸ ಮಾಡಬಾರ್ದು. ಅದಾಗಬಾರ್ದು ಯಾವಾಗೂ. ಆದರೆ ವಿಜಯಾನಂದನ ಒಂದು ನೀತಿಯನ್ನು ಖಂಡಿಸ್ತೀನಿ. ಅವರು ಫ್ರಂಟ್ ಲೈನ್ ಇರಬೇಕಾಗಿತ್ತು ಹೋರಾಟದೊಳಗೆ. ರಾಷ್ಟ್ರೀಯ ಅಧ್ಯಕ್ಷ ಅವರು ಸಮೀಪ ಸುಳಿತಾ ಇಲ್ಲ, ಬಾವಿಯೊಳಗೆ ಬಿದ್ದರೆ ಅಲ್ಲಿಯೂ ಬರಲಿಲ್ಲ. ಅದಕ್ಕೆ ಅವ್ರ ನೀತಿಯನ್ನು ನಾ ಖಂಡಿಸ್ತೀನಿ. ಯಾರು ಶಾಸಕರು ಸಮಾಜದಿಂದ ಆರಿಸಿ ಬಂದರಿ, ಸಮಾಜ ಹಿತ ಬಿಟ್ಕೊಂಡು ನಮಗೆ ಅನ್ಯಾಯ ಆಗ್ಯದ. ಯಾರು ಬಲಾಢ್ಯದಾರ ಅವರೆಲ್ಲ ರಿಸರ್ವೇಷನ್ ತೊಗೊಂಡಾರ, ನಮಗೆ ಬಂದ ಬಳಕೆ ಯಾಕೆ ಅನ್ನುವಂಥದ್ದನ್ನು ನಾ ಕೇಳ್ತೀನಿ. BJP ಯಾವ ರೀತಿ ಹೋರಾಟ ತೆಗೆದುಕೊಳ್ಳುತ್ತೆ ಸರ್ ಈ ವಿಚಾರ? ಗುರುಗಳು ಏನು ಹೇಳ್ತಾರೆ ಅದನ್ನು ಆ ಹೋರಾಟ ನಾವು ಮಾಡ್ಲಾಕ ಸಿದ್ಧರಿದ್ದೀವಿ. ನಾವು ಇನ್ನೊಂದು ಸಮಾಜಕ್ಕೆ ವಿರೋಧಿಲ್ಲ. ಅವರಿಗೆ ಅವ್ರದ್ದು ಹಕ್ಕದ ತಗೊಳ್ಳಿ, ಆದರೆ ನಮ್ಮ ಸಮಾಜಕ್ಕೆ ಯಾಕೆ ನೀವು ತಾರತಮ್ಯ ಮಾಡ್ತೀರ ಅಂತ ಇಷ್ಟ. ಕಾಶ್ಯಪ್ನವ್ರು ಒಂದು ಮಾತು ಹೇಳ್ತಾರೆ ಸರ್, BJP ಪರವಾಗಿ ಯತ್ನಾಳ್ ಅನತಿಯಂತೆ ಈ ಒಂದು ಹೋರಾಟ ನಡೀತಾ ಇದೆ ಅನ್ನೋ. ಇಲ್ಲ, ಗುರುಗಳು ಡಿಸಿಷನ್ ಮಾಡ್ತಾರೆ. ನಮ್ಮ ಜಗದ್ಗುರು ಡಿಸಿಷನ್ ಪ್ರಕಾರ ಈ ಹೋರಾಟ ನಡೀತಾ ಇದೆ. ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಲಾಠಿ ಪ್ರಹಾರ ಆಗಿತ್ತು. ಈ ಕುರಿತಂತೆ ಇವತ್ತು ಕೂಡ ರಾಜ್ಯಾದ್ಯಂತ ಏನು ಶ್ರೀಗಳು ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶಾಸಕರಾಗಿರುವಂಥ ಸಿದ್ದು ಸೌದಿ ಇರುವಂಥದ್ದು, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಲಾಠಿ ಪ್ರಹಾರ ಆಗಿರುವಂಥದ್ದು ಈ ಬಗ್ಗೆ ಇವತ್ತು ಕೂಡ ಶ್ರೀಗಳು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ, ಏನು ಹೇಳ್ತೀರಿ ಸರ್? ಇವತ್ತು ಕರೆದಂಥ ಹೋರಾಟದಲ್ಲಿ ನಾನು ಭಾಗಿಯಾಗ್ತೀನಿ. ಲಾಠಿ ಚಾರ್ಜ್ ಮಾಡಿದ್ದು ಖಂಡನೀಯ. ಒಂದು ಲಿಂಗಾಯತ ವೀರಶೈವ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರಂದ್ರೆ ಖಂಡನೀಯ. ಬಂದು ಭೇಟಿಯಾಗಿ ಅರ್ಜಿ ತೊಗೊಂಡು ಮಾತಾಡಬೇಕಾಗಿತ್ತು. ಅದಾಗದೆ 2A ಆಗದಿದ್ರೆ ಹಿಂದಿನ ಸರ್ಕಾರ 2D ಕೊಟ್ಟಿತ್ತು, ಅದನ್ನಾರು ಕೊಡ್ತೀನಂತ ಹೇಳಬೇಕಾಗಿತ್ತು. ಯಾವುದೂ ಕೊಟ್ಟಿಲ್ಲ.
ಸಿದ್ದರಾಮಯ್ಯನ ಸರ್ಕಾರ ಲಿಂಗಾಯತ ವಿರೋಧಿ ಸರ್ಕಾರ. ಲಿಂಗಾಯತರ ಎಲ್ಲರೂ ಈ ಬರುವಂಥ ಸಂದರ್ಭದಲ್ಲಿ ಪಾಠ ಕಲಿಸ್ಬೇಕನ್ನುವಂಥ ನಾ ಲಿಂಗಾಯತ ಸಮಾಜಕ್ಕೆ, ವೀರಶೈವ ಸಮಾಜಕ್ಕೆ ಒತ್ತಾಯ ಮಾಡಿ. ಅಟ್ಟು ಸಿಟ್ಟು ಸಿದ್ದರಾಮಯ್ಯಗೆ ಯಾಕೆ ಅಷ್ಟೊಂದು ದರ್ಪ ಅಂತ? ಎಲ್ಲಿ ತನ್ನ ಸಮುದಾಯದ ರಿಸರ್ವೇಷನ್ ಕಮ್ಮಿ ಆಕೈತೆ ಅನ್ನುವಂಥ ದುರಾಶೆ ಅದ, ದುರ್ಭಾವನೆ ಅದ. ಇದನ್ನೇ ಮತ್ತೊಬ್ರು ಯಾರು ಸಮಾಜದವ್ರು ಮಾತಾಡಲಿ ಹೋಗಿ ಬೆನ್ನತ್ತಿ ಕೊಡ್ತಾನೆ, ಅಲ್ಪಸಂಖ್ಯಾತರ ಮಾಡಲಿ ಓಡಿ ಓಡಿ ಕೊಡ್ತಾ ಹೋಗ್ತಾನೆ. ಅದರ ಲಿಂಗಾಯತರ ಮ್ಯಾಗ ದ್ವೇಷ ಅದಾವು. ಪ್ರತಿಭಟನೆಗೆ ಅನುಮತಿ ಕೊಡೋ ವಿಚಾರದಲ್ಲಿಯೂ ಪರದಾಡಿದ್ರು, ತಾರತಮ್ಯ ಮಾಡಿದ್ರು. ಅಲ್ಲಿ ಎಲ್ಲ ಯತ್ನ ಮಾಡಿ ಅನೇಕ ಜನರನ್ನ ಅಲ್ಲಿ ನಾಕಾದಾಗ ಹಿಡಿದಿಟ್ರು. ಭಾಳ ಜನ ಬರ್ತಿದ್ರು, ಎಲ್ಲ ಗಾಡಿಗಳು ಬಂದ್ ಮಾಡಿದರು. ಅದನ್ನು ಸಹಿತ ಡಿಸ್ಟರ್ಬ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಸರ್ಕಾರದ ಪ್ರತಿನಿಧಿಗಳು ಒಂದಷ್ಟು ಮಂದಿ ಸಚಿವರಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ 12, ಬಿಜೆಪಿಯಲ್ಲಿ 20 ಜನ ಪಂಚಮಸಾಲಿ ಇದ್ದಾರೆ. ಆದರೂ ಕೂಡ ಇಷ್ಟೊಂದು ಪರದಾಡ್ಬೇಕಾ ಸಮಾಜ? ಅಲ್ಲ ಈ ಕೂತು ಮಾತಾಡ್ಬೇಕು. ಮೀಟಿಂಗ್ ಕರೆದು ಮೊದಲ ಸ್ವಾಮಿಗಳನ್ನ ಮುಖಂಡರನ್ನ ಕರೆದು ಮೀಟಿಂಗ್ ಮಾಡಿ ಶಾಸಕನ ಕರೆದು ಅಟ್ರೂ ಏನು ಸಾಧ್ಯ ಐತಪ್ಪ ಅದನ್ನು ಹೇಳ್ಬೇಕು. ನಮ್ಮ ಸರ್ಕಾರ ಹೇಳಿತ್ತಲ್ಲ, ಬೊಮ್ಮಾಯಿ ಸರ್ಕಾರ ಅದನ್ನು ಮಾಡಿದ್ರು. ಅವರ ಆಲೋಚನೆ ಮಾಡಿ ಇದು ಮಾಡಿ 2A ಅವ್ರಿಗೆ ತೊಂದರೆ ಆಗಲ್ದಂಗೆ 2D ಮಾಡಿ ಕೊಟ್ಟಿದ್ರು 7%. ಮತ್ತು ಒಂದು ಸಮುದಾಯಕ್ಕೆ 2-3 ರಿಸರ್ವೇಷನ್ ಕೊಡೋಕ್ಕೆ ಇವರಿಗೆ ತೊಂದರೆ ಇಲ್ಲ. ಲಿಂಗಾಯತರಿಗೆ ಮಾತ್ರ ರಿಸರ್ವೇಷನ್ ಕೊಡೋಕ್ಕೆ ಇವ್ರಿಗೆ ಅಗದಿ ದುಃಖ ಆಗ್ತದೆ. ಅಂಥ ಒಂದು ಲಿಂಗಾಯತಿ ವಿರೋಧಿ ನೀತಿಯನ್ನು ಈ ರಾಜ್ಯ ಸರ್ಕಾರ ಅನುಭವಿಸ್ತದೆ. ಮತ್ತು ಅವ್ರ ಪಕ್ಷದಾಗೂ ಅದಾರ, ಮಂತ್ರಿಗಳದಾರ, ಶಾಸಕರದಾರ, ಅವ್ರಿಗೆ ಎಚ್ಚರ ಹಾಕೋಬೇಕು, ಒತ್ತಾಯ ಮಾಡ್ಬೇಕು. ಮಾಡ್ತಾ ಇಲ್ಲ ಅವರು. ನಾವು ಬಾವಿಗೆ ಬಿದ್ದಾಗ ಅವ್ರು ಯಾರೂ ಬರಲಿಲ್ಲ ಕಾಂಗ್ರೆಸ್ದವ್ರು. ಅದು ಖಂಡನೀಯ. ಸಮಾಜದ ಸರ್ಕಾರದಲ್ಲಿ ಈ ರೀತಿ ಆಗಿಲ್ಲ, ಇದೊಂದು ರೀತಿ ತುಗಲಕ್ ಸರ್ಕಾರ ಅಂತೇಳಿ ಅಶೋಕ್ ಅವರು ಹೇಳ್ತಿದ್ದಾರೆ. ಮತ್ತು ಹಿಟ್ಲರ್ ಸರ್ಕಾರನೇ ಇದು. ದೌರ್ಜನ್ಯ ಎಸಗೋದು, ದಬ್ಬಾಳಿಕೆ ಮಾಡುವಂಥ ಸರ್ಕಾರ ಇದು ಲಿಂಗಾಯತರ ಮ್ಯಾಗ. ಕೊನೆಯದಾಗಿ ಸರ್, ಈಗ ಸಚಿವರಿದ್ದಾರೆ, ಹಿಂದೆ ಸಮಾಜದ ಲಾಭವನ್ನು ಪಡೆದಂಥ ಶಾಸಕರು, ಸಚಿವರು ಯಾರು ಕೂಡ ಮಾತಾಡ್ತಿಲ್ಲ. ಏನದು ಕಾನೂನು ಕ್ರಮ ಕೈಗೆತ್ತಿಕೊಂಡ್ರ ಮೇಲೆ ಕ್ರಮ ಆಗತ್ತಂತೇಳಿ ವಿಜಯಾನಂದ ಕಾಶ್ಯಪ್ನವ್ರವ್ರು ಹೇಳಿದ್ದಾರೆ. ನೋಡ್ರಿ, ವಿಜಯಾನಂದ ಕಾಶ್ಯಪ್ನವ್ರು ರಾಷ್ಟ್ರೀಯ ಅಧ್ಯಕ್ಷ. ಬಂದು ಬೆಂಬಲ ಮಾಡಬೇಕಾಗಿತ್ತು, ಬರ್ತಾ ಇಲ್ಲ. ಯಾಕಂದ್ರೆ ಹೊಳಿ ದಾಟಿದಾರಲ್ಲ, ಅಂಬಿಗಾನ ಮಿಂಡ ಆದ್ರೆ ಈಗ ಹೊಳಿ ದಾಟಿದ ಬಳಕ ಸಮಾಜಕ್ಕೆ ದ್ರೋಹ ಮಾಡುವಂಥ ಕೆಲಸ ಮಾಡಬಾರ್ದು. ಅದಾಗಬಾರ್ದು ಯಾವಾಗೂ. ಆದರೆ ವಿಜಯಾನಂದನ ಒಂದು ನೀತಿಯನ್ನು ಖಂಡಿಸ್ತೀನಿ. ಅವರು ಫ್ರಂಟ್ ಲೈನ್ ಇರಬೇಕಾಗಿತ್ತು ಹೋರಾಟದೊಳಗೆ. ರಾಷ್ಟ್ರೀಯ ಅಧ್ಯಕ್ಷ ಅವರು ಸಮೀಪ ಸುಳಿತಾ ಇಲ್ಲ, ಬಾವಿ ಒಳಗೆ ಬಿದ್ದರೆ ಅಲ್ಲಿಯೂ ಬರಲಿಲ್ಲ. ಅದಕ್ಕೆ ಅವ್ರ ನೀತಿಯನ್ನು ನಾ ಖಂಡಿಸ್ತೀನಿ. ಯಾರು ಶಾಸಕರು ಸಮಾಜದಿಂದ ಆರಿಸಿ ಬಂದರಿ, ಸಮಾಜ ಹಿತ ಬಿಟ್ಕೊಂಡು ನಮಗೆ ಅನ್ಯಾಯ ಆಗ್ಯದ. ಯಾರು ಬಲಾಢ್ಯದಾರ ಅವರೆಲ್ಲ ರಿಸರ್ವೇಷನ್ ತೊಗೊಂಡಾರ, ನಮಗೆ ಬಂದ ಬಳಕೆ ಯಾಕೆ ಅನ್ನುವಂಥದ್ದನ್ನು ನಾ ಕೇಳ್ತೀನಿ. ಬಿಜೆಪಿ ಯಾವ ರೀತಿ ಹೋರಾಟ ತೆಗೆದುಕೊಳ್ಳುತ್ತೆ ಸರ್ ಈ ವಿಚಾರ? ಗುರುಗಳು ಏನು ಹೇಳ್ತಾರೆ ಅದನ್ನು ಆ ಹೋರಾಟ ನಾವು ಮಾಡ್ಲಾಕ್ಕೆ ಸಿದ್ಧರಿದ್ದೀವಿ. ನಾವು ಇನ್ನೊಂದು ಸಮಾಜಕ್ಕೆ ವಿರೋಧಿಲ್ಲ. ಅವರಿಗೆ ಅವ್ರದ್ದು ಹಕ್ಕದ ತಗೊಳ್ಳಿ, ಆದರೆ ನಮ್ಮ ಸಮಾಜಕ್ಕೆ ಯಾಕೆ ನೀವು ತಾರತಮ್ಯ ಮಾಡ್ತೀರ ಅಂತ ಇಷ್ಟ. ಕಾಶ್ಯಪ್ನವ್ರು ಒಂದು ಮಾತು ಹೇಳ್ತಾರೆ ಸರ್, ಬಿಜೆಪಿ ಪರವಾಗಿ ಯತ್ನಾಳ್ ಅನತಿಯಂತೆ ಈ ಒಂದು ಹೋರಾಟ ನಡೀತಾ ಇದೆ ಅನ್ನೋ. ಇಲ್ಲ ಗುರುಗಳು ಡಿಸಿಷನ್ ಮಾಡ್ತಾರೆ. ನಮ್ಮ ಜಗದ್ಗುರು ಡಿಸಿಷನ್ ಪ್ರಕಾರ ಈ ಹೋರಾಟ ನಡೀತಾ ಇದೆ. ಇದಿಷ್ಟು ಏನು ಸಿದ್ದು ಸೌದಿ ಅವರು ಹೇಳ್ತಿರುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.